ಇನ್ನು ದಾವಣಗೆರೆಯಲ್ಲಿ ಲಾಕಪ್ ಡೆತ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣ ರಾಜಕೀಯವಾಗಿ ತಿರುವನ್ನು ಪಡೆದುಕೊಳ್ತಾ ಇದೆ. ಸರ್ಕಾರದಿಂದ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ. ಸಿಎಂ ಹೋಮ್ ಮಿನಿಸ್ಟರ್ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡ್ತಾರೆ ಅಂತ ಬಾಗಲಕೋಟೆಯಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ವ್ಯವಸ್ಥೆ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಎಂಬಂತಿದೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೃತ ಆದಿಲ್ ತಂದೆ 2 ಬಾರಿ ಹೇಳಿಕೆಯನ್ನು ನೀಡಿದ್ದಾರೆ. ಒಂದು ಕಡೆ ಲೋ ಬಿ ಅಂತ ಹೇಳಿದರೆ ಮತ್ತೊಂದು ಕಡೆ ಲಾಕ್ ಆಫ್ ಡೆತ್ ಅಂತಲೂ ಕೂಡ ಹೇಳ್ತಿದ್ದಾರೆ. ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂತೇಳಿ ಒಂದು ವ್ಯವಸ್ಥೆ ಏನು ಆ ಪೆನ್ ಡ್ರೈವ್ ಪ್ರಕರಣ ನಡೀತಾ ಇದೆ, ಇದನ್ನು ಕೂಡ ಹಗುರವಾಗಿ ತಗೊಂಡಾಗಿದೆ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಕೇಂದ್ರ ಸರ್ಕಾರದ ಮೇಲೆ ಬೆಟ್ಟು ತೋರಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ನಾವು ಹೇಳಿದ್ರು ಕೂಡ ಇನ್ನೂ ಕೂಡ ಅದಕ್ಕೆ ಬೇಕಾದಂತ ನೋಡಿ, ಆರೋಪಿಯನ್ನ ಕಸ್ಟಡಿಗೆ ಕರುವಂಥ ಸಂದರ್ಭದಲ್ಲಿ ಅಂದರೆ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಆ ಆರೋಪಿ ಇದ್ದಕ್ಕಿದ್ದಾಗೆ ಸಾವನ್ನಪ್ತಾನೆ, ಮೃತಪಡ್ತಾನೆ. ಮೃತಪಟ್ಟಿರುವಂಥ ಹಿನ್ನೆಲೆಯಲ್ಲಿ ಆ ಆರೋಪಿಯ ಕುಟುಂಬಸ್ಥರು ಮಾಡ್ತಾ ಇರುವಂಥ ಆರೋಪ ಏನು ಅಂತಂದರೆ ಪೊಲೀಸರ ನಿರ್ಲಕ್ಷ್ಯ, ಪೊಲೀಸ್ನವರೇ ಹೊಡೆದು ಸಾಯಿಸಿದ್ದಾರೆ ಅನ್ನುವಂಥ ಆರೋಪ. ಆ ಸಂಬಂಧಿಕರು ಹೋಗಿ ಆ ಠಾಣೆಗೆ ಹೋಗಿ ನುಗ್ಗಿ ಗಲಾಟೆ ಕೂಡ ಆಯಿತು. ಆ ಪ್ರಕರಣದ ವಿಚಾರವಾಗಿ KS ಈಶ್ವರಪ್ಪ ಅವರು ಕೂಡ ಮಾತನಾಡಿದ್ದಾರೆ. ಮತ್ತೊಂದು ಕಡೆ ಹೇಳ್ತಾ ಇದ್ದಾರೆ ಅದನ್ನ ಲಾಕಪ್ ಡೆತ್ ಮಾಡಿದ್ದಾರೆ ಅಂತ, ಮತ್ತು ಅದಕ್ಕೆ ಪರಿಹಾರ ಕೊಡಿ ಅಂತ. ಯಾಕೆ ಇಲ್ಲಿ ತನಕ ಕೂಡ ರಾಜ್ಯ ಸರ್ಕಾರ ಅವ್ರ ಪರಿಹಾರ ಘೋಷಣೆ ಮಾಡಿಲ್ಲ, ನಂಗೆ ಇನ್ನೂ ಆಶ್ಚರ್ಯ. ಒಬ್ಬ ಮುಸಲ್ಮಾನ್ ಅಂತಿದ್ದಂಗೆ ಘೋಷಣೆ ಮಾಡೋಂಥ ಒಂದು ಪದ್ಧತಿ ನಮ್ಮ ರಾಜ್ಯ ಸರ್ಕಾರದಿದೆ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ನೇಹಾ ಕೊಲೆ ಪ್ರಕರಣದಿಂದ ನೀವು ಗಮನಿಸ್ತಾ ಹೋಗ್ಬೋದು. ನಿನ್ನೆ ಚನ್ನಗಿರಿ ತನಕ ನಡೆದಿರುವಂಥ ಘಟನೆ ತನಕ ಕೂಡ ಒಂದು ರೀತಿಯ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ಹೇಳಿಕೆಗಳು. ಮಾನ್ಯ ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಡ್ತಾರೆ, ಗೃಹ ಮಂತ್ರಿಗಳು ಒಂದು ಹೇಳಿಕೆ ಕೊಡ್ತಾರೆ. ನೇಹಾ ಕೊಲೆ ಇದು ವೈಯಕ್ತಿಕ ಅನ್ನೋದು ಒಬ್ರು ಹೇಳಿದ್ರೆ, ಮತ್ತೊಬ್ರು ಹೇಳ್ತಾರೆ ಇದಕ್ಕೂ ಲವ್ ಜಿಹಾದಿಗೂ ಏನು ಸಂಬಂಧ ಇಲ್ಲ ಅಂತ. ಸಂಬಂಧ ಇದೆ, ಸಂಬಂಧ ಇಲ್ಲ, ಇವೆಲ್ಲ ತೀರ್ಮಾನ ಮಾಡೋದು ತನಿಖೆ ಆದ ನಂತರ ಬರಬೇಕು. ತನಿಖೆ ಮುಂಚೆನೆ ಇಡೀ ಹಿಂದೂ ಸಮಾಜ ಜಾಗೃತಿ ಆದ ನಂತರ ನೇಹಾ ಕೊಲೆಯನ್ನ ಈ ರೀತಿ ಮುಸಲ್ಮಾನ್ ಗೂಂಡಾ ಮುಖಾಂತರ ನಡೆದಿರುವಂಥ ಕೊಲೆ ಆಗಿರೋದ ಇದು CBI ತನಿಖೆ ಆಗಬೇಕು ಅಂತ ಹೇಳಬೇಕು. ಆದರೆ ಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಇಷ್ಟೆಲ್ಲ ಇಡೀ ಹಿಂದೂ ಸಮಾಜ ಜಾಗೃತಿಯಾಗಿ ಪ್ರತಿಭಟನೆಗಳು ಮಾಡಿದ ನಂತರ ಕೊನೆಗೆ ಅವರು CID ಕೊಟ್ಟರು. CID ಯಾರ ಕಂಟ್ರೋಲ್ ಇರುತ್ತೆ? ರಾಜ್ಯ ಸರ್ಕಾರದ ಕಂಟ್ರೋಲೇ ಇರುತ್ತೆ. ಮುಖ್ಯಮಂತ್ರಿ ಗೃಹ ಮಂತ್ರಿಗಳಿಗೆ ಹೇಳಿಕೆ ಕೊಟ್ಟ ನಂತರ CID ರಿಪೋರ್ಟ್ ಏನು ಕೊಡ್ತಾರೆ? ಸರ್ಕಾರ ಏನು ಹೇಳಿಕೆ ಕೊಟ್ಟಿದ್ದು ಅದೇ ರಿಪೋರ್ಟ್ CID ಕೂಡ ಕೊಡುತ್ತೆ. ಅದಕ್ಕೋಸ್ಕರ ನಾನು ಒತ್ತಾಯ ಮಾಡ್ತಿದ್ದೀನಿ, ರಾಜ್ಯ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಈ ಒಂದು ವ್ಯವಸ್ಥೆ ಮಾಡ್ತಾರೆ. ತುಂಬ ನಂಗೆ ನೋವಾಗಿದೆ. ಆದಿಲ್ ಅವರ ತಂದೆನೇ ಇವತ್ತು ಪತ್ರಿಕೆಗಳಲ್ಲಿ ಓದ್ದೆ ನಾನು, 2 ಹೇಳಿಕೆಗಳು ಕೊಟ್ಟಿದ್ದಾರೆ ಅವರೇನೆ. ಅವನಿಗೆ BP ಲೋ ಆಗಿ ಸತ್ತಿದ್ದಾನೆ ಅನ್ನೋದು ಒಂದು, ಮತ್ತೊಂದು ಕಡೆ ಹೇಳ್ತಾ ಇದ್ದಾರೆ ಅದನ್ನ ಲಾಕಪ್ ಡೆತ್ ಮಾಡಿದ್ದಾರೆ ಅಂತ, ಮತ್ತು ಅದಕ್ಕೆ ಪರಿಹಾರ ಕೊಡಿ ಅಂತ. ಯಾಕೆ ಇಲ್ಲಿ ತನಕ ಕೂಡ ರಾಜ್ಯ ಸರ್ಕಾರ ಅವ್ರ ಪರಿಹಾರ ಘೋಷಣೆ ಮಾಡಿಲ್ಲ, ನಂಗೆ ಇನ್ನೂ ಆಶ್ಚರ್ಯ. ಒಬ್ಬ ಮುಸಲ್ಮಾನ್ ಅಂತಿದ್ದಂಗೆ ಘೋಷಣೆ ಮಾಡೋಂಥ ಒಂದು ಪದ್ಧತಿ ನಮ್ಮ ರಾಜ್ಯ ಸರ್ಕಾರದಿದೆ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ನೇಹಾ ಕೊಲೆ ಪ್ರಕರಣದಿಂದ ನೀವು ಗಮನಿಸ್ತಾ ಹೋಗ್ಬೋದು. ನಿನ್ನೆ ಚನ್ನಗಿರಿ ತನಕ ನಡೆದಿರುವಂಥ ಘಟನೆ ತನಕ ಕೂಡ ಒಂದು ರೀತಿಯ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ಹೇಳಿಕೆಗಳು. ಮಾನ್ಯ ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಡ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್
51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.